ಶ್ರೀನಿವಾಸಪುರ ತಾಲೂಕಿನ ಎಮರಕುಂಟೆ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಹೊಸ ಬೆಳಕು ನೀಡುವ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು. 2020ರಲ್ಲಿ ಸ್ಥಾಪನೆಯಾದ ವಾರದಿ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಎಮರಕುಂಟೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು, ನೋಟ್ ಪುಸ್ತಕಗಳು ಹಾಗೂ ಇತರೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪೆನ್ನು, ನೋಟ್ಬುಕ್, ಜಾಮೆಟ್ರಿ ಬಾಕ್ಸ್ ಸೇರಿದಂತೆ ಅಗತ್ಯ ಶಾಲಾ ಉಪಕರಣಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ವಿ ಅವರ ನೇತೃತ್ವದಲ್ಲಿ ನಡೆಯಿತು. ಸಮಾಜ ಸೇವೆಯನ್ನೇ ಜೀವನದ ಗುರಿಯಾಗಿಸಿಕೊಂಡಿರುವ ನಾಗರಾಜ್ ವಿ ಅವರು ಕಳೆದ 5 ವರ್ಷಗಳಿಂದ ಸತತವಾಗಿ ಬಡ ಹಾಗೂ ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ ನೀಡುತ್ತಾ ಅನೇಕ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅಧ್ಯಕ್ಷರ ಜೊತೆಗೆ ಗೋಪಾಲಪುರ ಶ್ರೀನಿವಾಸ್ ಅವರು ಸಹಕಾರ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಸ್ಥೆಯ ನೆರವು ಪಡೆದ ಕೆಲ ವಿದ್ಯಾರ್ಥಿಗಳು ಇಂದು ಬಿಎಸ್ಸಿ ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಬಿಎಸ್ಸಿ ಪದವಿ ವ್ಯಾಸಂಗ ಮಾಡುತ್ತಿರುವುದು ನಮಗೆ ಹೆಮ್ಮೆ ಮತ್ತು ಸಂತಸ ತಂದಿದೆ ಎಂದು ತಿಳಿಸಿದರು. ಜೊತೆಗೆ ಕಳೆದ ವರ್ಷಗಳಲ್ಲಿ ಆಂಧ್ರಪ್ರದೇಶದ ಪುಂಗನೂರು ಹಾಗೂ ಚಂಬಕೂರು ಶಾಲೆಗಳಲ್ಲೂ ಕೂಡ ಇದೇ ರೀತಿಯ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಮುಖಂಡರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲಾ ಶಿಕ್ಷಕರಾದ ವೆಂಕಟರೆಡ್ಡಿ ಮಾತನಾಡಿ, ಪರೀಕ್ಷಾ ಸಮಯದಲ್ಲಿ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ನೀಡಿರುವುದು ಅತ್ಯಂತ ಸೂಕ್ತವಾಗಿದ್ದು, ಇದು ಮಕ್ಕಳ ಓದಿಗೆ ಮತ್ತಷ್ಟು ಪ್ರೇರಣೆ ನೀಡಲಿದೆ ಎಂದು ಹೇಳಿದರು. ವಾರದಿ ಫೌಂಡೇಶನ್ ಸಂಸ್ಥೆಯ ಈ ಶೈಕ್ಷಣಿಕ ಸೇವೆಗೆ ಗ್ರಾಮಸ್ಥರು, ಪೋಷಕರು ಹಾಗೂ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 2020ರಲ್ಲಿ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡು, ಒಂದು ದೊಡ್ಡದಾಗಲ್ದಿರ ಒಂದು ಚಿಕ್ಕದಾಗಿ ನೀವು ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ, ಅದರಿಂದ ಒಂದು 5 ವರ್ಷದಿಂದ ನನಗೆ ಗೊತ್ತಿರುವಂಥ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಾದಷ್ಟೊಂದು ಚಿಕ್ಕದಾದಂಥ ಸಹಾಯ ಮಾಡ್ತಾ ಇದ್ದೆ. ಮೊದಲನೇ ವರ್ಷದಲ್ಲಿ ಮಾಡಿದಂಥ ಮೂವಿ ಹೊತ್ತು ಬಿಎಸ್ಸಿ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಿದ್ದಾರೆ. 2ನೇ ಮಗು ಬಂದು ಬಿಎಸ್ಸಿ ಮಾಡ್ತಾರೆ, ಜನರಲ್ ಬಿಎಸ್ಸಿ ಮಾಡ್ತಾ ಇದ್ದಾರೆ. 2ನೇ ವರ್ಷದಲ್ಲಿ ಬಂದು ಕುಂಗೂರು ಒಂದು ಚಿಕ್ಕ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಬಂದ್ವಿ. ಹೋದಂಥ ವರ್ಷದಲ್ಲಿ ಆಂಧ್ರದ ಚಂಬೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ. ನಮ್ಮ ಶಾಲೆಯಿಂದ ಒಂದು 2 ವರ್ಷದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಈ ಒಂದು ವರ್ಷದಲ್ಲಿ ಮಾಡೋಕ್ಕೆ ಅನುಕೂಲ ಇದೆ. ಅದು ಏನು ಅಂತ ಹೇಳಿದ್ರೆ, ಓದೋಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲವಾದಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಉದ್ದೇಶಿಸಿ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ದೊಡ್ಡದಾದಂಥ ಕಾರ್ಯಕ್ರಮ ಮಾಡೋಕ್ಕಾಗದಿದ್ರೂ ಒಂದು ಚಿಕ್ಕದಾದಂಥ ಕೆಲಸಗಳನ್ನೇ ಮಾಡ್ಕೊಂಡು ಬಂದ್ವಿ. ಅದು ನಮ್ಮೊಂದು ಆಸೆ ಅಂತ ಇವತ್ತು ಮಾಡ್ತಾರೆ, ಚಿಕ್ಕದಾಗಿರ್ಬೋದು, ನಾಳೆ ಇದೇ ಚಿಕ್ಕದಾದ ಒಂದು ಕೆಲಸ ದೊಡ್ಡದಾಗಿ ಆಗ್ಬೋದು, ಒಂದು ಭರವಸೆಯಿಂದ ಒಂದು ನಂಬಿಕೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಅದು ನಾನು ಒಬ್ಬನೇ ಮಾಡ್ತಾ ಇಲ್ಲ, ಕೆಲವರು ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲ ನನಗೆ ಸಹಕಾರ ಕೊಟ್ಟರು. ಅದು ಈ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿ ನಮ್ಮ ಗ್ರಾಮದಲ್ಲಿರುವಂಥ ಹಿರಿಯರಿಗೂ ಮತ್ತು ನಮ್ಮ ನಗರ ಶ್ರೀನಿವಾಸ ಸಾರ್ ಅವ್ರಿಗೂ ಒಂದು 15 ದಿವಸ ಹಿಂದ್ಗಡೆ ಹೇಳಿದ್ವಿ. ಸಾರ್ ಅವ್ರನ್ನು ಮಾಡಿ ನೀವು ಮಾಡುವಂಥ ಕಾರ್ಯಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾರ್ ಅವರು ಹೇಳಿದ್ರು. ಸಾರ್ ಅವರ ಸಹಕಾರದಿಂದ, ನಮ್ಮ ಗ್ರಾಮದ ಒಂದು ಮುಖಂಡರಿಂದ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರಂಥ ಗೋವಿಂದ ಅವರಿಂದ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಅನುಕೂಲವಾಯಿತು. ಆದರೆ ಈ ಒಂದು ಕಾರ್ಯಕ್ರಮ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ಮಾಡುವಂಥ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಇರುವಂಥ SLC ಮಕ್ಕಳು ಇವಾಗ ಏನು SLC ಮಕ್ಕಳು ಇವಾಗ ಓದಿ ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ, ಆ ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕು, ಒಳ್ಳೆಯ ಅಂಕ ಪಡ್ಕೊಂಡು ಮುಂದಿನ ವಿದ್ಯಾಭ್ಯಾಸದಲ್ಲಿ ಜೀವನದಲ್ಲಿ ಉತ್ತಮವಾಗಿ ಸಾಧನೆ ಮಾಡಿ ಉತ್ತಮ ಭವಿಷ್ಯವನ್ನು ಕಟ್ಕೋಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡೋಕ್ಕೆ ಆಲೋಚನೆ ಮಾಡಿ ಎಲ್ಲರೂ ಚೆನ್ನಾಗಿ ಓದ್ಕೊಂಡು, ಇವತ್ತು ಎಷ್ಟೇ ಹಣ ನಮ್ಮ ಹತ್ರ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಏನೇ ಇದ್ದರೂ ನಮ್ಮ ಹತ್ರ ವಿದ್ಯೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ವಿದ್ಯಾಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿದ್ರು ನಾವು ವಿದ್ಯಾಭ್ಯಾಸ ಪಡ್ಕೋಬೇಕು ಅನ್ನೋದೊಂದು ಸಮಯ ಅಷ್ಟೇ, ಅದೊಂದು ನಮಗೆ ಕಾಲ ಅಷ್ಟೇ. ಆ ಕಾಲ ಮೀರೋಯ್ತು, ಸಮಯ ಇರಬೇಕು ಅಂತ ಹೇಳಿದ್ರೆ ವಿದ್ಯೆ ಪಡ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯನೇ. ಹಣ ಯಾವಾಗಲೂ ಸಂಪಾದನೆ ಮಾಡೋದು,
ಆಸ್ತಿ ಯಾವಾಗಾದ್ರೂ ಸಂಪಾದನೆ ಮಾಡ್ಬೋದು, ವಿದ್ಯೆ ಸಂಪಾದನೆ ಮಾಡಬೇಕಂದ್ರೆ ಆಗೋದಿಲ್ಲ. ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ನಮ್ಗೆ ಎಷ್ಟು ಆಲೋಚನೆ ಇರ್ಬೋದು, ನಮ್ಗೆ ಎಷ್ಟೇ ಇರ್ಬೋದು, ನಾವೇ ಯಾವ ಥರ ಬದುಕ್ತೀವಿ ಅಂತ ಎಂತೆಂಥ ಆಲೋಚನೆ ನಮ್ಮಲ್ಲಿ ಇರ್ಬೋದು. ಎಂಥ ಆಲೋಚನೆ ಇದ್ರೂ ವಿದ್ಯಾಭ್ಯಾಸ ಇಲ್ಲ ಅಂತ ಏನು ಮಾಡೋಕ್ಕೂ ನಮ್ಮಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಎಷ್ಟೇ ಆಸ್ತಿ ಇದ್ರೂ ಅದನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕು ಅನ್ನೋ ಆಲೋಚನೆ ನಮ್ಮ ಬರಬೇಕು ಅಂದರೆ ನಮ್ಮಲ್ಲಿ ಏನಿರಬೇಕು, ಮೊದಲನೇದಾಗಿ ವಿದ್ಯಾಭ್ಯಾಸ, ವಿದ್ಯೆ ಅನ್ನೋದು ನಮ್ಮಲ್ಲಿ ಇರಲೇಬೇಕು. ಆ ವಿದ್ಯೆ ಇಲ್ಲ ಅಂತ ಹೇಳಿದ್ರು ನಮ್ಗಿರುವಂಥದ್ದು ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ನಮ್ಮ ಜೀವನಕ್ಕೆ ಅನುಕೂಲ ಮಾಡ್ಕೋಬೇಕು, ಉಪಯೋಗಿಸ್ಕೋಬೇಕು ಅನ್ನೋ ಆಲೋಚನೆ ನಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲವೇ ಇಲ್ಲ. ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೇ ನಮಗೇನಿರಬೇಕು ಅಂದರೆ ವಿದ್ಯಾಭ್ಯಾಸ ಅನ್ನೋದು ಇರಲೇಬೇಕು. ವಿದ್ಯಾಭ್ಯಾಸ ಅನ್ನೋದು, ವಿದ್ಯೆ ಅನ್ನೋದು ನಮ್ಮ ಜೀವನದಲ್ಲಿ ನಮಗಿದ್ದರೆ ಎಲ್ಲ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ರೆ ವಿದ್ಯೆಯನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಸ್ತಿ ಇದ್ರೆ, ಅಂತಸ್ತು ಇದ್ರೆ ವಿದ್ಯೆಯನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಇದ್ರೆ ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು, ಅಂತಸ್ತು ಸಂಪಾದನೆ ಮಾಡ್ಬೋದು. ಆದರೆ ಯಾವುದರಿಂದ ಮನುಷ್ಯನಿಗೆ ಗೌರವ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೇವಲ ವಿದ್ಯೆಯಿಂದ ಮಾತ್ರ ಮನುಷ್ಯನಿಗೆ ಗೌರವ ಬರುತ್ತೆ. ಆ ಗೌರವನ ನಮ್ಮ ಜೀವನದಲ್ಲಿ ನಾವು ನಿಲ್ಲಿಸ್ಕೋಬೇಕಾದ್ರೆ, ಪಡ್ಕೋಬೇಕಾದ್ರೆ ವಿದ್ಯೆಯನ್ನು ನಮ್ಮ ಜೀವನದಲ್ಲಿ ಇರಲೇಬೇಕು. ಆದ್ದರಿಂದ ನಮ್ಮ ಒಂದು ಮಾತು ಏನಂದರೆ, ಮುಂದೆ ಬರುವಂಥ ಎಕ್ಸಾಮಲ್ಲಿ SLC ಮಕ್ಕಳು ಎಲ್ಲರೂ ಒಳ್ಳೆ ಅಂಕ ಪಡ್ಕೊಳ್ಳಿ, ಒಳ್ಳೆಯದಾಗಿ ಎಲ್ಲರೂ ಜೀವನ ರೂಪಿಸ್ಕೊಳ್ಳಿ. ಈ ಮಾತನ್ನು ನಾನು ಕೊಟ್ಟು ಎಲ್ಲರಿಗೂ ಒಂದು ಮಾತನ್ನು ಕಾರ್ಯಕ್ರಮ ನಾಗರಾಜ್ ಅವರು ಮಿತ್ರರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರು ನಡೆಸ್ತಾ ಇರ್ತಕ್ಕಂಥ ಮತ್ತು ಶ್ರೀನಿವಾಸ್ ಸರ್ ಅವರು ನಡೆಸ್ತಾ ಇರ್ತಕ್ಕಂಥ ಎನ್ ಜಿ ಒ ಆಗಿರ್ತಕ್ಕಂಥ ಹೋಪ್ ಸಂಸ್ಥೆಯಿಂದ ನಮ್ಮೆಲ್ಲರಿಗೂ ಸಹ ಈ ಒಂದು ಪರಿಕರಗಳನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಅದೆಲ್ಲ ನಿಮ್ಮ ಮುಖಗಳಲ್ಲಿ ಎದ್ದು ಕಾಣಿಸ್ತಾ ಇದೆ. ನೀವು ತುಂಬ ಸಂತೋಷವಾಗಿದ್ದೀರಾ. ಮತ್ತು ಈ ಒಂದು ಪರಿಕರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯ ಸಮಯ ಅಂತ ಭಾವಿಸ್ತೀನಿ. ಏಕೆಂದರೆ ಇದು ಎಕ್ಸಾಮಿನೇಷನ್ ಟೈಮು. ಈ ಟೈಮಲ್ಲಿ ನಿಮಗೆ ಈ ಒಂದು ಪರಿಕರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದಾಗಿದೆ, ನಿಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಆ ಒಂದು ಎಲ್ಲ ಕ್ರೆಡಿಟು ಸಹ ಧಾನ್ಯಗಳು ಮತ್ತು ಊರಿನ ಹಿರಿಯರಾಗಿರ್ತಕ್ಕಂಥ ಇಲ್ಲಿ ಎಲ್ಲರೂ ಏನು ಸೇರಿದ್ದಾರೆ ಅವರಿಗೆ ಸಲ್ಲಬೇಕು. ನೀವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಚೆನ್ನಾಗಿ ಓದಿ. ಅವರು ನಾಗರಾಜ್ ಅವರು ಎಲ್ಲರಿಗೆ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಇವೆಲ್ಲ ಬಳಸ್ಕೊಂಡು ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತರಬೇಕು. ಅದೇ ನಮ್ಮ ಎಲ್ಲ ಶಿಕ್ಷಕರ ದೇಶ ಆಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಪೋಷಕರ ಆಶಯ ಆಗಿರ್ತಕ್ಕಂಥದ್ದು. ಅದೇ ರೀತಿ ಇವಾಗ ಗೊತ್ತಾಯಿತು, ಈ ಪೋಷಕರು ಈ ಊರಿನ ಗ್ರಾಮಸ್ಥರು ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೂ ಸಹ ಈ ಶಾಲೆ, ನಮ್ಮೂರಿನ ಶಾಲೆ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ. ಮತ್ತು ಒಳ್ಳೆ ಅವರು ಪ್ರತಿಯೊಂದು ಮಾತುಗಳು ಹೇಳ್ತಾಯಿದ್ರು, ನೀವು ಒಳ್ಳೆಯ ಅಂಕವನ್ನು ಗಳಿಸಬೇಕು, SLCನಲ್ಲಿ ಒಳ್ಳೆಯ ಹೆಸರನ್ನು ತರಬೇಕು ತಾಲೂಕಿನಲ್ಲಿ ಅಂತ ಹೇಳ್ತಾಯಿದ್ರು. ಇದೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಿ. ಮತ್ತು ಈ ಒಂದು ಎಲ್ಲ ದಾನಕ್ಕೆ ಡೊನೇಟ್ ಮಾಡಿರ್ತಕ್ಕಂಥ ಇದಕ್ಕೆ ನಮ್ಮ ಎರಡೂ ಶಾಲೆಗಳ ಮುಖ್ಯ ಶಿಕ್ಷಕರ ವತಿಯಿಂದ ಹಾಗೂ ನಮ್ಮೆಲ್ಲ ಶಿಕ್ಷಕರ ವತಿಯಿಂದ ಹಾಗೂ ಎಲ್ಲ ಮಕ್ಕಳ ವತಿಯಿಂದ ಅವರಿಗೆ ಶ್ರೀನಿವಾಸ್ ಸರ್ ಅವರಿಗೆ ಮತ್ತು ನಾಗರಾಜ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು. ಈ ಒಂದು ಕೆಲಸ ನಿಮ್ಮೂರಿನ ಶಾಲೆಯ ಕೆಲಸ ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಇಲ್ದಿರ ಇದೊಂದು ಡೊನೇಷನ್ ಅಂತಕ್ಕಂಥದ್ದು ನಿರಂತರವಾಗಿ ಇಲ್ಲಿ ಪ್ರತಿ ವರ್ಷನೂ ಇರಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ನಾವು ಕೇಳ್ಕೊಂಡು